ನಮಸ್ಕಾರ, ಪಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಕಾಶ್ ರಾಜ್ಪೂತ್. ले हाथ खड़क कंधे वाला सीने में धधकती ले ज्वाला चेतक संचल कूच पड़ा बन शूरवीर वो टूट पड़ा ओ माटी देवा नारी सुन पावन राणा कामना पुरुषे जय देव कर्पूर गौरम गरुणावतारम संसारसारम भुजेन्द्रहारम बोलो महाराणा प्रताप सिंह जी के जय। बोलो महाराणा प्रताप सिंह जी के जय। बोलो महाराणा प्रताप सिंह जी के जय। विवाह के दिन 9 जून 2024 ज्येष्ठ तृतीया नक्षत्र महाराणा प्रताप जी, राष्ट्रवीर महाराणा प्रताप जी की 484वीं जयंती मनाने जा रहे हैं। आज का दिन हर राजपूत के लिए बड़े गर्व का दिन है। ने एक ऐसा इतिहास रचा जिसके बदौलत आज हर हिंदू बड़े गर्व से अपने आप को हिंदू कहने का हक रखता है, अधिकार रखता है। आज के दिन का महत्व क्या है? आज के दिन इस पृथ्वी पर महाराणा प्रताप जैसा व्यक्ति जन्म लेकर उस समय राजपूतों के खिलाफ जो षड्यंत्र चल रहा था, उस षड्यंत्र को समाप्त करने का काम किया। उसे अपने आप को हिंदू कहता है। क्यों? क्योंकि महाराणा प्रताप का आशीर्वाद है, छत्रपति शिवाजी महाराज का आशीर्वाद है, जो आज राजपूत यहाँ पर आज यहाँ हिंदू अपने आप को गर्व से हिंदू कह रहा है। ये हर हिंदू के लिए बड़े गर्व की बात है। और हमारे देश के प्रधानमंत्री आज के दिन शपथ ले रहे हैं। ये सभी देशवासियों के लिए बड़े गर्व की बात है। महाराणा प्रताप की जय। बोलो महाराणा प्रताप सिंह जी की जय। ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಮಹಾರಾಣಾ ಪ್ರತಾಪ್ ಜಯಂತಿಯನ್ನು 484ನೇ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮೆಲ್ಲರಿಗೂ ಈ ರೀತಿಯಾಗಿ ಹೆಚ್ಚಿನ ಒಂದು ರಾಜಪೂತ ಬಂಧು ಬಾಂಧವರು ಎಲ್ಲರೂ ಕೂಡಿಕೊಂಡು ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಇದೇ ರೀತಿಯಾಗಿ ಈಗ ಸರ್ಕಾರದೊಳಗೆ ಜಾತಿ ಗಣತಿ ಅನ್ನೋದು ತಂದಿದ್ದಾರೆ. ಆ ಜಾತಿ ಗಣತಿಯನ್ನು ಸರ್ಕಾರ ಅದನ್ನು ಹೊರಗಡೆ ತೆಗೆದು ಜಾತಿ ಆಧಾರದ ಮೇಲೆ ನಮ್ಮ ರಾಜಪೂತ ಸಮಾಜದವರಿಗೆ ಹೆಚ್ಚಿನ ಒಂದು ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ಸವಲತ್ತುಗಳನ್ನು ಕೊಡಬೇಕು. ಮತ್ತು ಈ ಬರ್ತಕ್ಕಂಥ ZP ಆಗಲಿ, ಪಟ್ಟಣ ಪಂಚಾಯತಿ ಎಲೆಕ್ಷನ್ಗಳಾಗಲಿ, ಯಾವೇ ಸಂಘ ಸಂಸ್ಥೆಗಳಾಗಲಿ ಈ ಜಾತಿ ಆಧಾರದ ಮೇಲೆ ಕೊಟ್ಟಿದ್ದಾದರೆ ನಮ್ಮ ರಾಜಪೂತರಿಗೂ ಕೂಡ ಸಾಕಷ್ಟು ಸವಲತ್ತುಗಳು ಸಿಗ್ತಾವೆ ಅಂತ ಹೇಳಿ ತಮ್ಮೆಲ್ಲರಿಗೂ ಇನ್ನೊಂದು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮತ್ತು ರಾಜಪೂತ ಬಾಂಧವರಿಗೆ ಮಹಾರಾಣಾ ಪ್ರತಾಪ್ ಸಿಂಗ್ರ 484ನೇ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ, ಇಲ್ಲಿಯವರೆಗೆ ನಮ್ಮ ಅಧ್ಯಕ್ಷರ ಮತ್ತು ವಕ್ತಾರರ ಒಂದು ಉಪಸ್ಥಿತಿಯಲ್ಲಿ ಭವ್ಯವಾದಂತಹ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಇನ್ನು ದಯವಿಟ್ಟು ಈ ಕಾರ್ಯಕ್ರಮದ ವಿಡಿಯೋಗಳನ್ನು ನೋಡ್ತಿರ್ತಕ್ಕಂಥ ಜನಪ್ರತಿನಿಧಿಗಳಲ್ಲಿ ಕಳಕಳಿಯ ವಿನಂತಿ ಏನಪ್ಪ ಅಂತಂದ್ರೆ, ಭವ್ಯವಾದಂತಹ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆಗಿದೆ. ಆದರೆ ಇಲ್ಲಿ ಅನೈತಿಕ ಚಟುವಟಿಕೆಗಳು, ಸಾಕು ಪ್ರಾಣಿಗಳು ಬಂದು ಏನಪ್ಪ ಅಂತಂದ್ರೆ ಇಂಥ ವೀರ ಮಹಾರಾಣಾ ಪ್ರತಾಪ್ ಸಿಂಹರ ಒಂದು ವೃತ್ತದಲ್ಲಿ ಗಲೀಜನ್ನು ಮಾಡ್ತಾ ಇದ್ದಾವೆ. ದಯವಿಟ್ಟು ಜನಪ್ರತಿನಿಧಿಗಳು ಏನು ಮಾಡಬೇಕಪ್ಪ ಅಂತಂದ್ರೆ, ಈ ಮಹಾರಾಣಾ ಪ್ರತಾಪ್ ಸಿಂಹರ ವೃತ್ತದ ಒಂದು ಸುತ್ತು ಗೋಡೆಯನ್ನು ದಯವಿಟ್ಟು ತಮ್ಮ ಅನುದಾನದಲ್ಲಿ ಯಾವ ಜನಪ್ರತಿನಿಧಿಗಳಾಗಲಿ, ನಮ್ಮ ಇಡೀ ಜಿಲ್ಲೆಯ ಜನಪ್ರತಿನಿಧಿಗಳು ಕೈ ಮುಗಿದು ಕೇಳ್ತಾ ಏನಪ್ಪ ಸಮಾಜ ಕೇಳಬೇಕಪ್ಪ ಅಂತಂದ್ರೆ, ನಮ್ಮ ಒಂದು ಆವರಣದ ಗೋಡೆಯನ್ನು ತಮ್ಮ ಅನುದಾನದಲ್ಲಿ ದಯವಿಟ್ಟು ಕಳಕಳಿಯಿಂದ ಕಟ್ಟಿಕೊಟ್ಟಲ್ಲಿ ಆ ಮಹಾರಾಣಾ ಪ್ರತಾಪ್ ಸಿಂಹರು ಏನು ಭಾರತಕ್ಕಾಗಿ, ಧರ್ಮಕ್ಕಾಗಿ ಏನು ತಮ್ಮ ಜೀವವನ್ನು ತೆಗೆದಿದ್ದಾರೆ, ಅದಕ್ಕೆ ತಮ್ಮದೂ ಒಂದು ಕೂಡ ಏನಪ್ಪ ಅಂತಂದರೆ ಒಂದು ಸೇವೆ ಇರ್ತದೆ ಅಂತ ತಿಳ್ಕೊಂಡು ಅವರಲ್ಲಿ ಕಳಕಳಿಯನ್ನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಸಂತರಾಮ್ ಸಿಂಗ್ राजपूत इति अद्य महाराणा प्रताप जयंती निमित्तं वयं सर्वे मिलितवन्तः. तदर्थम् अद्य कति 484
अशीतिचतुर्विंशति दिनम् आचरन्ति स्मः। तदर्थं सर्वे राजपूत बान्धवाः आगतवन्तः, सर्वे पूजारूपेण, तदनन्तरं पुष्पं, तदनन्तरं सर्वे मिलित्वा एतत् जयन्तीम् आचरितवन्तः। तर्हि तथैव अन्ये किम् अभवत्। धन्यवादः। महाराणा प्रताप सिंह कृते जयन्तीं वदामि, सर्वे मिलित्वा तदैव कार्यम् अग्रे कुर्मः इति अहं धन्यवादः।